ಅಣ್ಣ ಅಲ್ವಾ? ಅದೇ ಪ್ರೀತಿ ನೀವು ಕಟ್ಕೊಂಡಿರೋ ಹೆಂಡತಿ ಮೇಲೆ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತಪ್ಪ. ನಿಮ್ಮ ಡೌಟ್ ಎಲ್ಲ ಈಗ ಕ್ಲಿಯರ್ ಆಗಿರ್ಬೇಕಲ್ಲ? ಏನು ಡೌಟು? ಅದೇ ನನ್ನ ಪೇರೆಂಟ್ಸ್ ಯಾರು, ಎಲ್ಲಿದ್ದಾರೆ, ಇದಾರ ಇಲ್ವೋ ಅನ್ನೋ ಡೌಟ್ ಇತ್ತಲ್ವ, ಅದೆಲ್ಲ ಕ್ಲಿಯರ್ ಆಗಿರ್ಬೇಕಲ್ಲ. ನನ್ನ ಪೇರೆಂಟ್ಸ್ ಇಲ್ಲಿಗೆ ಬಂದಿದ್ರು, ಅವ್ರನ್ನ ನೀವು ನೋಡಿದ್ರಿ. ನಿಮ್ಮ ಪೇರೆಂಟ್ಸ್ ಇಲ್ಲಿ ಬಂದಿದ್ರು ಒಂದು ಮಾತ್ರಕ್ಕೆ ಅನುಮಾನ ಹೊರಟೋಗುತ್ತೆ ಅನ್ಕೋಬೇಡ. ಅದು ಯಾವಾಗಲೂ ಇದ್ದೇ ಇರುತ್ತೆ. ವಾಟ್? ನೀನು ಯಾವ ಉದ್ದೇಶ ಇಟ್ಕೊಂಡು ಚಿರುನ ಮದುವೆ ಆಗಿದೆ ಅನ್ನೋದು ನನಗೆ ಒಂದಲ್ಲ ಒಂದಿನ ಗೊತ್ತಾಗಲೇಬೇಕು. ಏನು ಈ ಥರ ಮಾತಾಡ್ಸಿದ್ದೀರಾ? ಚಿರಾಗ್ನ ನಾನು ಇಷ್ಟಪಟ್ಟೆ ಮದುವೆ ಆಗಿರೋದು. ಅದು ನಿಮ್ಮ ತಂಗಿ ಸೌಂದರ್ಯ ರಿಕ್ವೆಸ್ಟ್ ಮಾಡಿದ್ರು ಅಂತ ಮದುವೆ ಮಾಡ್ಕೊಂಡಿರೋದು. ಚಿರಾಗ್ನ ಮದುವೆ ಮಾಡ್ಕೊಂಡಿರೋ ಹಿಂದೆ ಬೇರೆ ಯಾವ ಉದ್ದೇಶನೂ ಇಲ್ಲ. ನೀನೇನೇ ಸಮಜಾಯಿಷಿ ಕೊಡಕ್ಕೆ ಬಂದರು ನಾನು ಕೇಳಲ್ಲ. ಯಾಕೆ? ಯಾಕಂದ್ರೆ ನಮ್ಗೆ ಯಾರಿಗೂ ಇಲ್ಲಿ ನಿಮ್ಮ ಮೇಲೆ ನಂಬಿಕೆ ಇಲ್ಲ. ಏನು ಹಿಂಗೆ ಹೇಳ್ತಿದ್ದೀರಾ ಚಿರಾಗ್? ನನ್ನ ಮೇಲೆ ನಂಬಿಕೆ ಇಲ್ಲ ಅಂದರೆ ನನ್ನ ಪೇರೆಂಟ್ಸ್ ಜೊತೆ ಯಾಕೆ ಅಷ್ಟೊಂದು ಕ್ಲೋಸ್ ಆಗಿದ್ರಿ? ನಿಮ್ಮ ತಂದೆ ತಾಯಿ ಜೊತೆ ಚೆನ್ನಾಗಿದ್ದೆ ಅಂತ ಮಾತ್ರಕ್ಕೆ ನಿಮ್ಮ ಮೇಲಿರೋ ಡೌಟ್ ಕಡಿಮೆ ಆಗಿದೆ ಅಂತ ಅಲ್ಲ. ದೀಪ ಅವ್ರನ್ನ ಪ್ರೀತಿಯಿಂದ ಹೆಂಗೆ ನೋಡ್ತಿದ್ರು ಹಾಗೆ ನನ್ನ ನೋಡಿ. ಆಗ ನನ್ನ ಮೇಲಿರೋ ಅನುಮಾನ ನಿಮ್ಗೆ ದೂರ ಆಗತ್ತೆ. ನಿಮ್ಮನ್ನು ದೀಪ ಅವ್ರ ಜೊತೆ ಎಲ್ಲ ಕಂಪೇರ್ ಮಾಡ್ಕೊಳಕ್ ಹೋಗ್ಬೇಡಿ. ಅವರು ಇಲ್ಲಿದ್ದಾರೆ. ನಿನ್ನ ಮೇಲೆ ನನಗಷ್ಟೇ ಅಲ್ಲ, ಚಿರುಗೂ ಅನುಮಾನ ಇದೆ. ಹುಷಾರಾಗಿರು. ಇವರಿಬ್ಬರ ಜೊತೆ ಹೆಂಗಿರ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಒಳ್ಳೆ ತಲೆನೋವು ಆಯ್ತಪ್ಪ. ದೀಪ ಆಗಿದ್ದಾಗನೂ ಹಿಂಗೆ ಆಡ್ತಿದ್ರು, ದಿಶಾ ಆದ್ಮೇಲೂ ಹಿಂಗೆ ಆಡ್ತಿದ್ದಾರೆ. ಏನ್ ಮಾಡೋದು? ಏನು ಇಷ್ಟು ಖುಷಿಯಾಗಿದ್ದೀನಿ ಅಂತ ಕೇಳ್ತಿದ್ದೀರಾ? ನಿಮ್ಗೆ ಇವತ್ತೊಂದು ಸಂತೋಷದ ಸುದ್ದಿ ಇದೆ ಅಪ್ಪ. ಹೌದು, ಇವತ್ತು ಚಿರು ಅಣ್ಣನ ಕರೆಸ್ತಿದ್ದಾನೆ. ಹ್ಞೂ ಅಪ್ಪ, ಗುರುವಣ್ಣಂಗೆ ಫೋನ್ ಮಾಡಿ ಹೇಳಿದ್ದೀನಿ, ಇನ್ನೇನು ಬಂದ್ಬಿಡ್ತಾನೆ. ನೋಡಿದ್ರ ಅಪ್ಪ, ಚಿರು ನಿಮ್ಮ ಆಸೆನ ಈಡೇರಿಸ್ತಿದ್ದಾನೆ. ನಿಮಗೆ ಹುಷಾರಿಲ್ಲದೆ ಇದ್ದಾಗ ನಿಮ್ಮನ್ನ ನೋಡಕ್ ಬರೋದಕ್ಕೂ ಆಗಿಲ್ಲ, ಚಿರು ಮದ್ವೆಗೂ ಬರೋಕ್ಕಾಗಲಿಲ್ಲ. ಅದಕ್ಕೆ ಅಪ್ಪ ಅಲ್ಲಿ ಬಿಸ್ನೆಸ್ ವೈಂಡ್ ಅಪ್ ಮಾಡಿದ್ರು ಪರವಾಗಿಲ್ಲ, ಇಲ್ಲೇ ಏನಾದರೂ ಮಾಡೋಣ ಬಾ ಅಂತ ಕರೆದೆ. ನನ್ನ ಮಾತಿಗೆ ಬೆಲೆ ಕೊಟ್ಟು ಬರ್ತಾ ಇದ್ದಾನೆ. ಈಗ ನಿಮಗೆ ಖುಷಿ ಆಗ್ತಿದೆ ಅಲ್ಲಪ್ಪ? ಇನ್ಮೇಲೆ ಅಣ್ಣನ ಫ್ಯಾಮಿಲಿನೂ ಕಂಪ್ಲೀಟ್ ಆಗುತ್ತೆ. ನಿಮಗೂ ಅಣ್ಣ ಅದಕ್ಕೆ ಚೆನ್ನಾಗಿರಬೇಕು, ಅವ್ರಿಗೂ ಒಂದು ಮಗು ಆಗಬೇಕು ಅಂತ ಆಸೆ ಇತ್ತಲ್ವಾ? ಅದು ಈಗ ನೆರವೇರುತ್ತೆ. ಇವತ್ತಿನ ನನ್ನ ಈ ಸ್ಥಿತಿಗೆ ಕಾರಣ ಆಗಿರೋ ಈ ಮನೆಯಲ್ಲಿ ಯಾವುದೇ ಮಗು ಅಳೋದಾಗ್ಲಿ ನಗೋದಾಗ್ಲಿ ಯಾವ ಸತ್ತು ನನ್ನ ಕಿವಿಗೆ ಬೀಳ್ಬಾರ್ದು. ನನಗೆ ಸಿಗದೆ ಇರೋ ಭಾಗ್ಯ ಈ ಮನೇಲಿ ಯಾರಿಗೂ ಸಿಗ್ಬಾರ್ದು. ಇಲ್ಲ, ಇನ್ನು ಸುಮ್ಮನೆ ಇದ್ರಾಗಲ್ಲ. ಇವತ್ತು ನಿನ್ನ ಬಂಡವಾಳ ಎಲ್ಲ ಬಯಲು ಮಾಡಿಬಿಡ್ತೀನಿ. ಏನ್ ಮಾಡ್ತಾ ಇದೀಯ? ಬಿಡು.